ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಗಂಧದ ಗುಡಿ ಸೀರಿಯಲ್ ಎಪಿಸೋಡ್ 4 ಬಗ್ಗೆ ಮಾತಾಡೋಣ. ಹಿಂದಿನ ಸಂಚಿಕೆಯಿಂದ ಸ್ಟಾರ್ಟ್ ಆದ ಇವರಿಬ್ಬರು ಕಾನ್ವರ್ಸೇಷನ್ ಮುಂದುವರಿತಾ ಇದೆ ನೋಡಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾಳಲ್ಲ, ಈ ಹುಡುಗಿ ಭಾರತಿ ಅಂತ, ಮುತ್ತುರಾಜ್ ಅತ್ತೆಯ ಮಗಳು. ನಿನ್ನೆ ಹೋಗಿ ಬಂದಿದ್ದು ಹಣ್ಣು ಕಾಯೋ ಅಂತ ಕೇಳ್ತಾಳೆ. ಅದಕ್ಕೆ ಮುತ್ತುರಾಜನು ಏನೂ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಅತ್ತೆ ಎಂಟ್ರಿ ಕೊಡ್ತಾರೆ ನೋಡಿ. ಇವಾಗ ಬೈಕು ಅಂತ ಭಾರತಿನ ಹುಡ್ಕೊಂಡು ಅವರಮ್ಮ ಬರ್ತಾ ಇರಬೇಕಾದ್ರೆ ಅತ್ತೆ ಅಂತ ಮುತ್ತುರಾಜ್ ಕರಿತಾನೆ. ನಾನು ಯಾವ ಸೀಮೆ ಅತ್ತೆನೋ ನಿನಗೆ? ನಿಮ್ಮಪ್ಪಂಗೆ ನಾನು ತಂಗಿಯಾಗಿ ಹುಟ್ಟಿರೋದೇ ನನ್ನ ದೊಡ್ಡ ಕರ್ಮ ಅಂತ ಬೈತಾಳೆ. ಭಾರತಿಗೇನು ಅನ್ಬೇಡಿ ಪಾಪ ಅಂತ ಮುತ್ತುರಾಜ್ ಅನ್ಬೇಕಾದ್ರೆ ಏನೇ ಯಾವುದು ಹೆಣ್ಣು ಸಿಗಲಿಲ್ಲ ಅಂತ ಇವಳನ್ನೇ ಏನಾದರೂ ಮದುವೆ ಮಾಡ್ಕೋಬೇಕು ಅಂತ ಇದೆಯಾ ಹೆಂಗೆ ಅಂತ ಕೇಳ್ತಾಳೆ. ಭಾರತಿ ಮಾವಂದು ಏನು ತಪ್ಪಿಲ್ಲಮ್ಮ, ಅವನಿಗೆ ಬೈಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಮಗಳನ್ನು ಬೈದು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಮುತ್ತುರಾಜ್ ಅಡ್ಡ ಬಂದರೆ ಅವನನ್ನು ದೂಕ್ಬಿಟ್ಟು ಹೊರಟೋಗ್ತಾ ಇರ್ತಾಳೆ. ಅಷ್ಟರಲ್ಲೇ ಕಂಠಿ ಬಂದು ಇದನ್ನೆಲ್ಲ ನೋಡಿಕೊಂಡು ನಿಂತಿರ್ತಾನೆ ಸಿಟ್ಟಿನಿಂದ. ಹಾಗೆ ಹಾರ್ನು ಮತ್ತು ಎಕ್ಸ್ಲೇಟ್ರ್ ಕೊಡ್ತಾ ಇರ್ತಾನೆ, ಅಣ್ಣ ಬಂದು ಕೂತ್ಕೊಳ್ಳಿ ಅಂತ. ಈ ಕಡೆ ಚಂದನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಚಂದನ ರೂಮಲ್ಲಿ ಒಬ್ಬಳೇ ರಿಹರ್ಸಲ್ ಮಾಡ್ತಾ ಇರ್ತಾಳೆ. ಅವ್ರ ಅಪ್ಪನಿಗೆ ಹೇಗೆ ಮದುವೆ ನಿಲ್ಲಿಸೋದು, ಹಾಗೆ ಹೇಗೆ ಅಪ್ಪನಿಗೆ ಕನ್ವಿನ್ಸ್ ಮಾಡಿ ಮದುವೆ ನಿಲ್ಲಿಸೋಣ ಅಂತ ಪರಿಪರಿಯಾಗಿ ಯೋಚನೆ ಹಾಗೆ ಮತ್ತು ರಿಹರ್ಸಲ್ ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಅದಕ್ಕೆ ಬಂದು ರಿಹರ್ಸಲ್ ಮಾಡಿದ್ದು ಸಾಕು, ನಟನೆ ಬಾ ಹೊರಡೋಣ, ಮುಂದೆ ನೋಡ್ಕೊಳೋಣ, ಇವತ್ತು ಆರ್ಯನ್ ಜೊತೆಗೆ ಶಾಪಿಂಗ್ ಕರಿತಾ ಇದ್ದಾರೆ, ಬಾ ಹೋಗೋಣ, ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೋತಾಳೆ. ಚಂದನ ನಿನಗೆ ಇವತ್ತು ಆರ್ಯ ಇಷ್ಟ ಆದರೂ ಆಗ್ಬೋದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗ್ತಾಳೆ. ಹಾಗೆ ಅದಕ್ಕೆ ಮುಂದೆ ಕೂತ್ಕೊಂಡಿರ್ತಾರಲ್ವ, ಹಾಗೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾಳೆ, ನೀವು ಹಿಂದೆ ಬನ್ನಿ, ಆರ್ಯನ್ನ ಮುಂದೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಹೇಗೋ ಒಂದು ಅದಕ್ಕೆ ಮ್ಯಾನೇಜ್ ಮಾಡಿ ಅದಕ್ಕೇನೆ ಹಿಂದೆ ಬರ್ತಾಳೆ. ಆರ್ಯ ಡ್ರೈವಿಂಗ್ ಸೀಟ್ಗೆ ಹೋಗಿ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾನೆ. ಇತ್ತ ಮಹಾಬಲ ಅವರು ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇರ್ತಾರೆ. ಇನ್ನೆಲ್ಲರೂ ಹೊರಡ್ತಾರೆ ಬೆಂಗಳೂರಿಗೆ ಶಾಪಿಂಗಿಗೆ. ಆರ್ಯ ಏನೋ ಸ್ಟಾರ್ಟ್ ಮಾಡ್ಕೋತಾನೆ. ಸ್ಟಾರ್ಟ್ ಮಾಡಿದ ತಕ್ಷಣವೇ ಎದ್ವಾ ತದ್ವಾ ಕಾರ್ ಓಡಿಸ್ತಾ ಇರ್ತಾನೆ. ಇವಳಿಗೆ ಜನ್ಮನೇ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿರುತ್ತೆ ಚಂದನಾಗೆ. ಎಲ್ಲರೂ ನಿದ್ದೆ ಹೋಗ್ತಾರೆ. ಹಾಗೆ ಇವನು ಗಾಡಿ ಓಡಿಸೋ ಸ್ಪೀಡಿಗೆ ಎಲ್ರಿಗೂ ಎಚ್ಚರ ಆಗುತ್ತೆ. ಅಷ್ಟರಲ್ಲಿ ಚಂದನ ಅದಕ್ಕೆ ಏನಾಯಿತು ಚಂದನ ಏನು ಅಂತ ಕೇಳ್ತಾಳೆ. ಚಂದನ ಹೇಳ್ತಾಳೆ, ನಾವು ಯಮಲೋಕಕ್ಕೆ ಹೋಗಿ ಯಮನ್ ಪಾದ ಸೇರೋದೊಂದೇ ಭಾಗ್ಯ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಇತ್ತ ಚಂದನದ ಗುಡಿ ಮನೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರೂ ತಿಂಡಿ ತಿಂದು ಮುಗಿಸಿರ್ತಾರೆ. ಅಷ್ಟೊತ್ತಿಗೆ ಬ್ರೋಕರ್ ಬರ್ತಾರೆ. ಹುಡುಗಿ ಜ್ಯೋತಿ ಮುತ್ತುರಾಜ್ನ ಒಪ್ಕೊಂಡಿದ್ದಾಳೆ. ಹಾಗೆ ಹುಡುಗಿ ಮನೆಯವರೆಲ್ಲರೂ ನಿಮ್ಮ ಮನೆ ನೋಡೋಕ್ಕೆ ಬರ್ತಾರಂತೆ ಅಂತ ಬ್ರೋಕರ್ ಹೇಳಿದಾಗ ಎಲ್ಲರೂ ಖುಷಿಪಟ್ಟು ಬಾಯಲ್ಲಿ ಸಕ್ಕರೆ ಹಾಕ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮುತ್ತುರಾಜ್ನ ಎಲ್ಲರೂ ಎತ್ಕೊಂಡು ಸಂತೋಷದಿಂದ ಕುಣಿತಾ ಇರ್ತಾರೆ. ಅಣ್ಣ ತಮ್ಮಂದ್ರೆಲ್ಲ ಮನೇನ ರೆಡಿ ಮಾಡಿಬಿಡೋಣ, ಮನೇನ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಹಚ್ಚಿಸಿ ರೆಡಿ ಮಾಡೋಣ ಅಂತ ಮಾತಾಡ್ಕೋತಾರೆ. ಇತ್ತ ಕಂಠಿ ತನ್ನ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಎಂಟ್ರಿ ಕೊಡ್ತಾಳೆ. ಈ ಹುಡುಗಿ ಕಂಠೀರವನ ತುಂಬ ಇಷ್ಟಪಡ್ತಾ ಇರ್ತಾಳೆ. ಹಾಗೆ ಇವನಿಗೆ ಒಂಚೂರು ಇಷ್ಟ ಆಗೋದೇ ಇಲ್ಲ ಈ ಹುಡುಗಿ. ಆ ಥರ ನಮಗನ್ಸುತ್ತೆ ಈ ಸೀನ್ ನೋಡಿದರೆ. ಈ ಹುಡುಗಿಯಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ಕಂಠಿ. ಎಲ್ಲೋಗ್ತೀಯ ಹೋಗು ಕಂಠಿ, ನೀನೇ ನನ್ನನ್ನು ಮದುವೆ ಆಗೋದು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಎಲ್ಲರೂ ಸೇರಿ ಚಂದನದ ಗುಡಿಯನ್ನು ಪೇಂಟ್ ಮಾಡಿ ಸಿಂಗಾರ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಅಷ್ಟರೊಳಗೆ ನಟರಾಜ್ ಅವರ ಅಣ್ಣ ಮತ್ತು ತಂಗಿ ಬಂದು ಗಲಾಟೆ ಮಾಡ್ತಾರೆ. ಈ ಮನೆ ಕೇಸು ಕೋರ್ಟಲ್ಲಿದೆ, ನೀವ್ಯಾಕೆ ಸುಣ್ಣ ಬಣ್ಣ ಬಳಿತಾ ಇದ್ದೀರಾ ಅಂತ ಜೋರು ಮಾಡೋಕ್ಕೆ ಬರ್ತಾರೆ. ಹೋಗಲಿ ಅಂತ ಈ ಮನೆಯಲ್ಲಿ ಇರೋಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿ ಜಗಳ ಮಾಡ್ತಾ ಇರಬೇಕಾದ್ರೆ ಈ ಮನೆ ನಮ್ಮದು ಅಂತ ಅಣ್ಣ ತಮ್ಮಂದ್ರೆಲ್ಲ ಹೇಳಿದಾಗ
ಇಲ್ಲ ಈ ಮನೆ ಕೇಸು ಕೋರ್ಟಲ್ಲಿದೆ, ಅದು ಇತ್ಯರ್ಥ ಆಗೋವರೆಗೂ ನೀವೇನು ಮಾಡೋ ಹಾಗಿಲ್ಲ ಅಂತ ಅತ್ತೆ ಜೋರು ಮಾಡ್ತಾಳೆ. ಹಾಗೆ ಪೇಂಟ್ ಡಬ್ಬ ಎಲ್ಲ ಎಸ್ತಾಡ್ಬಿಟ್ಟು ಚೆಲ್ಲಿ ಹೊರಟೋಗ್ತಾರೆ. ಅಷ್ಟರೊಳಗೆ ಇವರು ಬೇಜಾರಾಗಿ ಇನ್ನೇನು ಸುಮ್ಮನೆ ಆಗ್ತಾರೆ. ಅಷ್ಟರೊಳಗೆ ಮಳೆ ಜೋರಾಗಿ ಬಂದು ಪೇಂಟ್ ಎಲ್ಲ ಹರಿದೋಗುತ್ತೆ. ಈ ಅಣ್ಣ ತಮ್ಮಂದ್ರಿಗೆಲ್ಲ ಮತ್ತೆ ನಿರಾಸೆ ಉಂಟಾಗುತ್ತೆ. ಈ ಮಕ್ಕಳು ಮುಂದೆ ನಟರಾಜನು ಏನು ಅನ್ನೋದೇ ಇಲ್ಲ, ಹಾಗೆ ಎದ್ದೋಗ್ಬಿಡ್ತಾನೆ. ಇತ್ತ ನಟರಾಜು ಕುಡ್ಕೊಂಬಂದು ಸೈಕಲ್ ಮೇಲೆ ಬಂದು ಇಳಿತಾನೆ. ತಂಗಿ ಮನೆಗೆ ಬಂದು ಜೋರು ಗಲಾಟೆ ಮಾಡ್ತಾನೆ. ನನ್ನ ಮಕ್ಕಳಿಗೆ ಬೈತೀರಾ ಅಂತ ದಬಾಯಿಸ್ತಾ ಇರ್ತಾನೆ. ಏನು ಜೋರು ಮಾಡಿ ಹೆದರ್ಸಕ್ಕೆ ಬರ್ತೀಯಾ ಅಂತ ಅಣ್ಣ ಮತ್ತು ತಂಗಿ ಜೋರು ಮಾಡಿ ಅವನ್ನ ಹೊರಟೋಗು ಅಂತ ಬೈತಾ ಇರಬೇಕಾದ್ರೆ ಮತ್ತು ನಟರಾಜು ಗೇಟ್ ಹೊರಗಡೆ ಹೋಗಿ ಸೈಕಲಲ್ಲಿರೋ ಬಾಟಲನ್ನು ತೆಗೆದು ಒಡೆದ್ಬಿಡ್ತಾನೆ. ಒಡೆದ್ಬಿಟ್ಟು ಇವರಿಗೆ ಹೆದರ್ಸಕ್ಕೆ ಬರ್ತಾನೆ ಒಳಗಡೆ ಬಂದು. ಇವಾಗ ನೋಡಿ ಏನು ಮಾಡ್ತೀರಾ, ಏನು ಮಾಡ್ತೀನಿ ನಾನು ನೋಡಿ, ನೀವೇನು ಮಾಡ್ತೀರಾ ಅಂತ ನೋಡಿ ಅಂತ ಹೆದರ್ಸ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಏನಾಗುತ್ತೆ ಅಂತ. ಹಾಗೆ ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಎಲ್ಲರೂ ನೋಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.